ಹಾಯ್ ಹಲೋ ನಮಸ್ಕಾರ. ಪಬ್ಲಿಕ್ ಫಸ್ಟ್ಗೆ ಸ್ವಾಗತ. ನಾನು ಶ್ರೀಕಂಠ. ವೀಕ್ಷಕರೇ, ನೀವು ತಮಿಳಿನ ಸೂಪರ್ ಡಿಲಕ್ಸ್ ಸಿನಿಮಾ ನೋಡಿದ್ದೀರಾ? ನಾನು ಇವತ್ತು ಹೇಳಲು ಹೊರಟಿರುವ ಸುದ್ದಿ ಥೇಟ್ ಸೂಪರ್ ಡಿಲಕ್ಸ್ ಸಿನಿಮಾ ರೀತಿಯಲ್ಲಿ ಇದೆ. ಅದು ರೀಲ್ಸ್ ಆದರೆ ನಾನು ಇವತ್ತು ಹೇಳಲು ಹೊರಟಿರುವ ಸುದ್ದಿ ರಿಯಲ್ ಲೈಫ್ನಲ್ಲಿ ನಡೆದಿರುವಂಥ ಘಟನೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಆತ ಅದೇನಾಯಿತು ಏನೋ 6-7 ವರ್ಷಗಳಿಂದ ನಾಪತ್ತೆ ಆಗ್ತಾನೆ. ಪತಿಗಾಗಿ ಕಾಯ್ತಿದ್ದ ಆತನ ಪತ್ನಿ ಇಬ್ಬರು ಗಂಡು ಮಕ್ಕಳನ್ನು ಕಂಕಲಲ್ಲಿ ಕಟ್ಟಿಕೊಂಡು ಊರೂರು ಸುತ್ತಿ ಹುಡುಕಾಟ ನಡೆಸ್ತಾಳೆ. ಆದರೆ ಎಲ್ಲಿಯೂ ಆತನ ಸುಳಿವೇ ಸಿಗಲಿಲ್ಲ. ಕೊನೆಗೆ ಪೊಲೀಸ್ ಠಾಣೆಗೆ ಹೋಗಿ ನಾಪತ್ತೆ ಕೇಸ್ ದಾಖಲು ಮಾಡ್ತಾಳೆ. ಈ ನಡುವೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ತೃತೀಯ ಲಿಂಗಿ ನೀತು ವಂಜಾಕ್ಷಿಗೆ ತೃತೀಯ ಲಿಂಗಿಗಳು ಮೈಸೂರಿನಲ್ಲಿ ಸನ್ಮಾನ ಮಾಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿರುತ್ತೆ. ಹೀಗೆ ಒಂದಿನ ನಾಪತ್ತೆಯಾಗಿದ್ದ ವ್ಯಕ್ತಿಯ ಪತ್ನಿ ಮೊಬೈಲಲ್ಲಿ ನೀತು ವಂಜಾಕ್ಷಿ ಸನ್ಮಾನ ಸಮಾರಂಭದ ವಿಡಿಯೋ ವೀಕ್ಷಣೆ ಮಾಡ್ತಾಳೆ. ನೀತು ವಂಜಾಕ್ಷಿ ಪಕ್ಕ ಇದ್ದ ಇನ್ನೊಬ್ಬ ತೃತೀಯ ಲಿಂಗಿನ ನೋಡಿ ಶಾಕ್ ಆಗ್ತಾಳೆ. ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗಿ ಆ ವಿಡಿಯೋ ತೋರಿಸ್ತಾಳೆ. ಆ ವಿಡಿಯೋ ಆಧಾರದ ಮೇಲೆ ಟ್ರಾಪ್ ಮಾಡಿದ ಪೊಲೀಸರು ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. 6-7 ವರ್ಷಗಳಿಂದ ನಾಪತ್ತೆ ಆಗಿದ್ದ ಗಂಡ ಮುತ್ತೈದ ರೀತಿಯಲ್ಲಿ ಪ್ರತ್ಯಕ್ಷವಾಗ್ತಾನೆ. ಅದನ್ನು ನೋಡಿ ಪತ್ನಿ ಮೂರ್ಛೆ ಹೋಗ್ತಾಳೆ. ಅಷ್ಟಕ್ಕೂ ಏನಿದೆ ಕತೆ? ಅವನು ಅವಳಾಗಿದೆ ಹೇಗೆ? ಎಲ್ಲಿ ಘಟನೆ ನಡೆದಿರೋದು? ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ. ವೀಕ್ಷಕರೇ, ರಾಮನಗರ ಪಟ್ಟಣದ ಲಕ್ಷ್ಮಣರಾವ್ ಎಂಬಾತ 2015ರಲ್ಲಿ ಮದುವೆ ಆಗ್ತಾನೆ. ಆತನಿಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳು ಇದ್ದಾರೆ. ರಾಮನಗರ ಪಟ್ಟಣದ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಲಕ್ಷ್ಮಣರಾವ್ 2017ರ ಹೊತ್ತಿಗೆ ಮೈ ತುಂಬ ಸಾಲ ಮಾಡ್ಕೊಂಡಿರ್ತಾನೆ. ದಿನದಿಂದ ದಿನಕ್ಕೆ ಸಾಲ ಕೊಟ್ಟವರ ಕಾಟ ಜಾಸ್ತಿ ಆಗಿದೆ. ಇದರಿಂದ ಜಿಗುಪ್ಸೆಗೊಂಡ ಲಕ್ಷ್ಮಣರಾವ್ 2017 ಮಾರ್ಚ್ ತಿಂಗಳಲ್ಲಿ ಮನೆ ಬಿಟ್ಟು ಹೊರಟೋಗ್ತಾನೆ. ಕೆಲ ತಿಂಗಳು ಕಳೆದರೂ ಕೆಲ ವರ್ಷಗಳು ಕಳೆದು ಲಕ್ಷ್ಮಣರಾವ್ ವಾಪಸ್ ಬರಲೇ ಇಲ್ಲ. ಇದರಿಂದ ಮನನೊಂದ ಪತ್ನಿ ರಾಮನಗರ ಐಜೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲು ಮಾಡ್ತಾಳೆ. ಇಬ್ಬರು ಗಂಡು ಮಕ್ಕಳನ್ನು ಹೊತ್ತು ಊರೂರು ತಿರುಗಿ ಹುಡುಕಾಟ ನಡೆಸ್ತಾಳೆ. ಆದರೆ ಎಲ್ಲಿಯೂ ಕೂಡ ಆತನ ಸುಳಿವು ಸಿಗಲಿಲ್ಲ. ಅತ್ತ ಪತ್ನಿಯ ತವರು ಮನೆಯವರು ಪತಿ ಬಾರದೆ ಇದ್ದ ಕಾರಣಕ್ಕಾಗಿ ಮದುವೆಯಾಗು ಎಂದು ಒತ್ತಾಯ ಮಾಡ್ತಿರ್ತಾರೆ. ಆದರೆ ಪತ್ನಿಯು ತನ್ನ ತವರು ಮನೆಯವರ ಮಾತು ಕೇಳದೆ ನಾಪತ್ತೆಯಾಗಿರುವ ಪತಿಗಾಗಿ ಕಾಯುತ್ತಿರುತ್ತಾರೆ. ಈ ನಡುವೆ ಬಿಗ್ ಬಾಸ್ 10 ಸೀಸನ್ಗೆ ಹೋಗಿದ್ದ ತೃತೀಯ ಲಿಂಗಿ ನೀತು ವಂಜಾಕ್ಷಿಗೆ ಮೈಸೂರಿನಲ್ಲಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿರುತ್ತೆ. ಸನ್ಮಾನ ಕಾರ್ಯಕ್ರಮದಲ್ಲಿ ನೀತು ವಂಜಾಕ್ಷಿ ಸ್ವಾಗತಿಸಲು ತೃತೀಯ ಲಿಂಗಿಗಳನ್ನು ಕೂಡ ಕರೆಸಲಾಗಿರುತ್ತೆ. ಆ ಸ್ವಾಗತ ಕೋರುವ ಗುಂಪಿನಲ್ಲಿ ತೃತೀಯ ಲಿಂಗಿಗಳ ಸಾಮಾಜಿಕ ಹೋರಾಟಗಾರ್ತಿ ರಶ್ಮಿಕಾ ಜೊತೆ ಮತ್ತೊಬ್ಬ ಮಂಗಳಮುಖಿ ಇರ್ತಾಳೆ. ಆ ರೀಲ್ಸ್ನಲ್ಲಿ ಆ ಮಂಗಳಮುಖಿ ಹೆಚ್ಚಾಗಿ ರಶ್ಮಿಕಾ ಜೊತೆಗೆ ಕಾಣಿಸಿಕೊಳ್ತಿರ್ತಾಳೆ. ಹಾಗಾಗಿ ಅವರ ರೀಲ್ಸ್ಗಳನ್ನು ನೋಡ್ತಿದ್ದ ಲಕ್ಷ್ಮಣ್ ಪತಿಗೆ ಸಣ್ಣದೊಂದು ಸುಳಿವು ಸಿಗುತ್ತೆ. ಆತನ ಮುಖ ಸೇಮ್ ಲಕ್ಷ್ಮಣ್ ರೀತಿಯೇ ಹೋಲುತ್ತಿರುತ್ತೆ. ಆತನಿಗೆ ಯಾಕಾಗಿರಬಾರದು ಎಂಬ ಅನುಮಾನ ಬರುತ್ತೆ. ತಕ್ಷಣವೇ ರಾಮನಗರದ ಐಜೂರು ಪೊಲೀಸ್ ಠಾಣೆಗೆ ತೆರಳಿ ಆ ವಿಡಿಯೋ ಮತ್ತು ರೀಲ್ಸ್ ತೋರಿಸಿರ್ತಾಳೆ. ಆ ವಿಡಿಯೋ ಆಧಾರದ ಮೇಲೆ ಟ್ರ್ಯಾಪ್ ಮಾಡಿದ ಪೊಲೀಸರು ರಶ್ಮಿಕರನ್ನು ಪತ್ತೆ ಮಾಡಿ ಆ ವ್ಯಕ್ತಿಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಆದರೆ ಆಕೆ ಆ ವ್ಯಕ್ತಿಯ ಬಗ್ಗೆ ಹಿನ್ನೆಲೆ ಏನಂತ ಗೊತ್ತಿಲ್ಲ. ಆದರೆ ಅವರ ಸದ್ಯಕ್ಕೆ ವಿಳಾಸ ಕೊಡ್ತೀನಿ ಅಂತ ಹೇಳಿ ಆ ವಿಳಾಸ ಕೊಡ್ತಾಳೆ. ರಶ್ಮಿಕಾ ಕೊಟ್ಟಿದ್ದ ವಿಳಾಸಕ್ಕೆ ತೆರಳಿದ ಪೊಲೀಸರಿಗೆ ಶಾಕ್ ಆಗಿರುತ್ತೆ. ಅವರ ಬಳಿ ಇದ್ದ ಲಕ್ಷ್ಮಣರಾವ್ ಫೋಟೋಗೂ ಎದುರಿಗಿದ್ದ ಮಂಗಳಮುಖಿಗೂ ಅಜಗಜಾಂತರ ವ್ಯತ್ಯಾಸವಿರುತ್ತೆ. ಆದರೆ ಮುಖ ಮಾತ್ರ ಲಕ್ಷ್ಮಣರಾವ್ ರೀತಿಯೇ ಹೋಲಿಕೆ ಇರುತ್ತೆ. ಇದರಿಂದ ಅನುಮಾನಗೊಂಡ ಪೊಲೀಸರು ನೀನು ಲಕ್ಷ್ಮಣರಾವ್ ಅಲ್ಲವೇ ಅಂತ ಪೊಲೀಸರು ಕೇಳಿದ್ದಾರೆ. ಅದಕ್ಕೆ ಆಕೆ ನಾನು ಲಕ್ಷ್ಮಣರಾವ್ ಅಲ್ಲ, ವಿಜಯಲಕ್ಷ್ಮಿ ಅಂತ ಹೇಳಿದ್ದಾಳೆ. ಪೊಲೀಸರು ಎಷ್ಟೇ ಬಾಯಿ ಬಿಡಿಸೋದಕ್ಕೂ ಟ್ರೈ ಮಾಡಿದ್ರು ಆಕೆ ಮಾತ್ರ ತಾನು ವಿಜಯಲಕ್ಷ್ಮಿ ಲಕ್ಷ್ಮಣರಾವ್ ಅಲ್ಲ ಅಂತ ಪಟ್ಟಿಡಿತಾಳೆ. ಕೊನೆಗೆ ಏನು ಮಾಡಲಾಗಿದೆ, ಪೊಲೀಸರು ಜೀಪ್ ಹತ್ತಲು ಮುಂದಾಗ್ತಾರೆ. ಈ ವೇಳೆ ಇನ್ಸ್ಪೆಕ್ಟರ್ ತಲೆಗೆ ಒಂದು ಐಡಿಯಾ ಹೊಳೆಯುತ್ತೆ. ಜೀಪ್ ಹತ್ತಿದ ಇನ್ಸ್ಪೆಕ್ಟರ್ ಕೂಡಲೇ ಲಕ್ಷ್ಮಣ್ ಎಂದು ಕೂಗ್ತಾರೆ. ರಿಟೇಕ್. ಆ ವಾಯ್ಸ್ ಕೇಳಿಸಿದಂತೆ ಮಂಗಳಮುಖಿಯಾಗಿದ್ದ ವಿಜಯಲಕ್ಷ್ಮಿ ತಿರುಗಿ ನೋಡ್ತಾಳೆ. ಕೂಡಲೇ ಆಕೆಯನ್ನು ಪುನಃ ವಿಚಾರಣೆಗೊಳಪಡಿಸಿದ ಪೊಲೀಸರು ಆತನನ್ನು ಮೈಸೂರು ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಅಲ್ಲಿ ವಿಚಾರಣೆ ನಡೆಸಿ ಕಡೆಗೂ ಆತನಿಂದ ಸತ್ಯ ಕಕ್ಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತ ಸತ್ಯ ಹೇಳಿದ ನಂತರ ಆತನ ಕುಟುಂಬಸ್ಥರನ್ನು ಪೊಲೀಸರು ಠಾಣೆಗೆ ಕರೆಸಿದ್ದಾರೆ. ಈ ವೇಳೆ ಗಂಡ ಹೆಣ್ಣಾಗಿ ಪರಿವರ್ತನೆ ಆಗಿದ್ದು ಕಂಡು ಪತ್ನಿ ಮೂರ್ಛೆ ಹೋಗಿದ್ದಾಳೆ. ತಂದೆಯ ಅವತಾರ ಕಂಡು ಮಕ್ಕಳು ಬೆಚ್ಚಿ ಬಿದ್ದಿದ್ದಾರೆ. ನಿನಗೆ ಹೆಂಡತಿ ಮಕ್ಕಳು ಬೇಕಿಲ್ವ ಅಂತ ಪೊಲೀಸರು ಲಕ್ಷ್ಮಣ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ನನಗೆ ನನ್ನ ತೃತೀಯ ಲಿಂಗಿಗಳ ಕುಟುಂಬವೇ ಇಷ್ಟ, ಫ್ಯಾಮಿಲಿ ಬ್ಯಾಡವೇ ಬೇಡ ಅಂತ ಹೇಳಿದ್ದಾನೆ. ನಿಮ್ಮ ತಂಟೆಗೆ ಬರಲ್ಲ, ನನ್ನ ಬಿಟ್ಬಿಡಿ ಎಂದು ಗೋಳಾಡಿದ್ದಾನೆ. ಆತನಿಗೆ ಹೆಂಡತಿ ಮಕ್ಕಳ ಜೊತೆ ಬಾಳಲು ಇಚ್ಛೆ ಇಲ್ಲದ ಕಾರಣ ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ಆತನನ್ನು ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ. ಇತ್ತ ಪತಿಗಾಗಿ ಕಾಯ್ತಿದ್ದ ಪತ್ನಿ ಮಕ್ಕಳು ಕಣ್ಣೀರು ಹಾಕುತ್ತಾ ಮನೆಗೆ ವಾಪಸ್ಸಾಗಿದ್ದಾರೆ.
ವೀಕ್ಷಕರೇ, ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ಸಾಮಾನ್ಯವಾಗಿ ಚಿಕ್ಕಂದಿನಿಂದಲೇ ಅವನೆಲ್ಲ ಅವಳು ಎಂಬ ಭಾವನೆ ಹೊಂದಿದರು ಹೆಣ್ಣಾಗಿ ತೃತೀಯ ಲಿಂಗಿಯಾಗಿ ಬದಲಾಗುವುದನ್ನು ನೋಡಿದ್ದೀವಿ. ಆದರೆ ಈತ ಸಾಲ ತೀರಿಸಲಾಗಿದೆ ಹೆಣ್ಣಾಗಿ ಪರಿವರ್ತನೆ ಆಗಿರೋದು ಇದೇ ಮೊದಲ ಕೇಸ್ ಅಂತ ನನಗೆ ಅನಿಸುತ್ತೆ. ಒಟ್ಟಲ್ಲಿ ಈ ಸುದ್ದಿ ಬಗ್ಗೆ ನಿಮ್ಗೇನು ಅನಿಸ್ತಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಎನಿವೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್. ನ್ಯೂಸಲ್ಲಿ ನಾವೇ ಬೆಸ್ಟ್.